ಸುಧೀಂದ್ರ ಅವರೇ, ಇನ್ನು ನಾಳೆಗೆ ಆಗೋದು ಬೇಡ ಆ ರೀತಿಯಾಗಿ ಆನೇಕಲ್ ಬಳಿನೋ ಚಾಮರಾಜನಗರದ ಕಡೆನೋ ಈ ಕಡೆಗೆಲ್ಲಾದರೂ ಇಂಥ ಘಟನೆಗಳಾದರೆ ತಮಿಳುನಾಡು ಕಡೆಯಿಂದ ಬಂದರೂ ಅಥವಾ ಅಲ್ಲಿ ಏನಾದರೂ ಆನೆ ತುಳಿತಕ್ಕೆ ಗಾಯನೋ ಅಥವಾ ಏನೋ ಸಾವು ಏನೋ ಆಗೋದು ಬೇಡ. ಆದರೆ ತಮಿಳುನಾಡಿನಿಂದ ಬಂದಂತಹ ಆನೆ ಪರಿಹಾರ ಕೊಡಿಸಿ, ಕೇರಳದಿಂದ ಬಂದಂತಹ ಆನೆ ಪರಿಹಾರ ಕೊಡಿಸಿ ಅಂತ ನಿಂತರೆ ಸರ್ಕಾರ ಏನು ಮಾಡ್ತೀರಾ? ಬೊಬ್ಬೆ ಹೊಡ್ಕೊಳ್ಬೇಕಾಗತ್ತೆ. ನಿಜ ಹೇಳ್ತೀನಿ ಸರ್, ಬೊಬ್ಬೆ ಹೊಡ್ಕೊಳ್ಬೇಕಾಗತ್ತೆ ಈ ವಿಚಾರದಲ್ಲಿ. ನೋಡಿ, ನೀವು ಕ್ರಿಯೇಟ್ ಮಾಡ್ತಾ ಇರೋದು ಇದೆಯಲ್ಲ, ಇದು ದಾರಿ ಮಾಡಿಕೊಡ್ತಾ ಇದ್ದೀರಲ್ಲ, ಭಯಂಕರ ಟೀಕೆಗೆ ಗುರಿಬಾಗಬೇಕಾಗತ್ತೆ. ಟೀಕೆ ನೀವು ಎದುರಿಸೋದಾದ್ರೆ ಎದುರಿಸ್ಕೊಳ್ಳಿ, ಬಟ್ ಜನ ಮಾತ್ರ ಈ ವಿಚಾರದಲ್ಲಿ ಕೇಳ್ತಾರೆ. ಸುಧೀಂದ್ರ ಅವರು ಟೀಕೆ ಆ ರೀತಿ ನೀವು ಹೇಳಿರ್ತಕ್ಕಂಥ ಸಂದರ್ಭ ಬೇರೆ. ನೋಡಿ, ಈ ಸಂದರ್ಭದಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಕರ್ನಾಟಕದ ಆನೆ, ಇದರ ಆನೆ, ದಟ್ ಈಸ್ ಇಮ್ಮೆಟೀರಿಯಲ್. ಇಲ್ಲಿ ಇದು ಇಸ್ ವೆರಿ ಸಿಂಪಲ್ ಸಬ್ಜೆಕ್ಟ್. ಹೌದು, ಒಂದು ಸಾವಾಗಿದೆ. ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಈಗ ರಾಹುಲ್ ಗಾಂಧಿ ಅವರು ರಾಜ್ಯ ಸರ್ಕಾರಕ್ಕೆ ಇದು ಅನುದಾನ ಇದು ಕೊಡಿ. ಅಲ್ಲ, ಒಂದು ನಿಮಿಷ, ಕಾಂಟ್ ಸೇ ದಟ್. ಕರ್ನಾಟಕಕ್ಕೆ ನಮ್ಮ ನೋಡಿ, ಅವ್ರ ನಾಯಕರು ಇದೊಳ್ಳೆ ಚೆನ್ನಾಯ್ತಲ್ಲ. ಯಾರು ಈಗ ಆತರ ಅಲ್ಲ. ಈಗ ಬಾಂಬೆ ಬ್ಲಾಸ್ಟ್ ಆಯ್ತು 2029. ಅಲ್ಲ, ಒಂದ್ ನಿಮಿಷ, ಅವತ್ತು ನರೇಂದ್ರ ಮೋದಿ ಅವರು ಗುಜರಾತ್ ಚೀಫ್ ಮಿನಿಸ್ಟರ್ 1 ಕೋಟಿ ಕೊಟ್ರು. ಅದನ್ನ ಹಿಂಗೆ ಕೇಳಕ್ಕಾಗತ್ತಾ? ಹೋದ ವರ್ಷ ನೋಡಿ 29th ನವೆಂಬರ್ ಭೂಕಂಪ ಬೇರೆ, ಏನ್ ಕಂಪೇರ್ ಮಾಡ್ತಾರೆ? ತಮಿಳುನಾಡಿನ ಸುನಾಮಿಗೆ ನಾವು ಎಲ್ಲರೂ ಸಹಾಯ ಮಾಡಿದ್ದೀವಿ. ಅಲ್ಲೇ ಹೋಗಿ ಚೆನ್ನೈಯಲ್ಲಿ 15 ಕ್ಯಾಂಪ್ ಮಾಡ್ಕೊಂಡು ಕಂಪೇರ್ ಮಾಡೋದಲ್ಲ. ಇದು ನೀವು ಯಾವ್ದೋ ಬಾಂಬ್ ಬ್ಲಾಸ್ಟ್ ಆಯ್ತು, ಅಲ್ಲಿ ಮಳೆ ಬಂದು ನೆರೆ ಬಂತು, ಭೂಕಂಪ ಆಯ್ತು, ಅದಕ್ಕೆ ಪರಿಹಾರ ಕೊಟ್ಟು ಅದನ್ನ ಇದಕ್ಕೆ ಕಂಪೇರ್ ಮಾಡಕ್ ಆಗಲ್ಲ. ನಾಳೆ ಲೋಕಸಭಾ ಕ್ಷೇತ್ರ ಒಂದ್ ನಿಮಿಷ ಸರ್, ನಾಳೆ ಈಗ ನಿಮ್ಮ ಬೆಂಗಳೂರು ರೂರಲಲ್ಲಿ DK ಸುರೇಶ್ ಅವರು ಇದ್ದಾರಲ್ಲ ಸರ್, MP, ಅಲ್ಲೇನೋ ಆಗತ್ತೆ ಸರ್. ನಾಳೆ ತೆಲಂಗಾಣದಲ್ಲಿ ನಿಮ್ಮದೇ ಸರ್ಕಾರ ಇದೆಯಲ್ಲ ಸರ್, ಅಲ್ಲಿ ಹೇಳಿ ನಾನು ಹಿಂಗಾಗಿದೆ ಪರಿಹಾರ ಇಲ್ಲಿ ಕೊಡಿ ಅಂತ. ಕೊಡ್ತಾರಾ? ನೋಡಿ, ಕೊಡ್ತಾರಾ? ಅದನ್ನ ಎಲ್ಲದಕ್ಕೂ ನೀವು ಒಂದೇ ತಾಳೆ ಮಾಡಿ ನಾನು ಕೇಳ್ತಾ ಇರೋದು. ರಾಹುಲ್ ಗಾಂಧಿ ಇರೋದು ವಯನಾಡು, ಕೇರಳದಲ್ಲಿ ಅವರು ಸಲಹೆ ಕೊಟ್ಟರೆ ಇಲ್ಲಿ ಸರ್ಕಾರ ಯಾಕೆ ಕೊಡಬೇಕು? ಹಂಗಾಗಿ ನೀವು ಜನರಲೈಸ್ ರಾಹುಲ್ ಗಾಂಧಿ ಅವರು ಜನರಲೈಸ್ ಮಾಡಿ ನಿಮ್ಮ ಪಕ್ಷಕ್ಕೆ ಕನೆಕ್ಷನ್ ಇರಬಹುದು, ನಿಮ್ಮ ಪಕ್ಷಕ್ಕೆ ಕನೆಕ್ಷನ್ ಇರಬಹುದು, ರಾಹುಲ್ ಗಾಂಧಿ ಅವರು ಇಡೀ ರಾಷ್ಟ್ರದ ನಾಯಕರು. ಅಲ್ಲಿ ಯಾವ ನಮ್ಮ ರಾಜ್ಯಕ್ಕೆ ಒಬ್ಬರನ್ನ ಮಾತ್ರ ಬಿಂಬಿಸಿ ಇನ್ನೊಬ್ರು ಇಲ್ಲ. ನಾವು ಯಾರನ್ನು ಬಿಂಬಿಸ್ತಾ ಇರೋದು? ರಾಹುಲ್ ಗಾಂಧಿ ಅವರು ನಮಗೆ ನಮ್ಮ ರಾಷ್ಟ್ರದ ಎಲ್ಲಾ ಭಾಗಗಳ ನಾಯಕರೇ. ಆಯ್ತಾ? ಹಂಗಾಗಿ ರಾಜ್ಯದಲ್ಲಿ ಯಾವ ಅಧಿಕಾರ ಇವತ್ತು ಬಂದಿದೆ ಅದ್ರಲ್ಲಿ ಅವ್ರದೇ ಪ್ರಮುಖ ಪಾತ್ರ ಇದೆ. ನಾವು ಇವತ್ತು ತಗೊಂಡ್ರೆ ಹಂಗೆ ನೀವು ಎಲ್ಲಾದ್ರಲ್ಲೂ ಕೇಳಿ, ಬೇರೆಯವ್ರು ಮಾಡೋ ಪ್ರತಿಯೊಂದಕ್ಕೂ ಪರಿಹಾರ ಕೊಡಿ. 2021ರಲ್ಲಿ ಯುಪಿನಲ್ಲಿ ಕೂಡ ಹಿಂಗೆ ಆಯ್ತು. ರಾಜಸ್ಥಾನಲ್ಲಿ ಒಂದು ಇದರ ಆಕ್ಸಿಡೆಂಟ್ಗೆ ಯುಪಿ ಚೀಫ್ ಮಿನಿಸ್ಟರ್ 10 ಲಕ್ಷ ರೂಪಾಯಿ ಪರ್ ಫ್ಯಾಮಿಲಿ ಪರಿಹಾರ ಕೊಟ್ಟರು. ಇದು ಆಕ್ಸಿಡೆಂಟ್ ಅಲ್ಲಿ ಅರಣ್ಯ ಸಚಿವರು ಹೇಳ್ತಾರೆ ರಾಹುಲ್ ಗಾಂಧಿ ಅವರ ಸಲಹೆ ಅನ್ನೋದು ಎಂಡ್ ರಿಸಲ್ಟ್. ಅಲ್ಲೂ ಎಂಡ್ ರಿಸಲ್ಟ್ ಅಂತ ಕೇಳೋ ಕ್ವಶನ್ ಇಲ್ಲ. He is the leader of this country and every part of this country belongs to him as a leader. ಹಂಗಾಗಿ ನೀವು who is he ಅನ್ನೋ ಕ್ವಶನ್ ಅಪ್ರಸ್ತುತ. ನಿಮ್ಮ ಪಕ್ಷಕ್ಕೆ ಇರಬಹುದು ಸರ್, ನಿಮ್ಮ ನಾಯಕರುಗಳಿಗೆ ಹಾಗಾಗಿ ಎಲ್ಲರಿಗೂ ಹಂಗೆ ಹೇಳ್ತೀರಾ? ಇವತ್ತು ನಾಳೆ ಇನ್ಯಾರೋ ಬಂದು ಒಂದು ಸಲಹೆ ಕೊಟ್ರೆ ಬೇರೆ, ಇವಾಗ ಇವರು ಅರುಣ್ ಜಿ ಅಂತ ಯಾರೋ ಬರ್ತಾರೆ, ಅವ್ರಿಗೂ ನಮಗೂ ಏನ್ ಸಂಬಂಧ? ಇವರೆಲ್ಲ ಕೂತ್ಕೊಂಡು ಕೇಳಲ್ವಾ? ಅವ್ರು ಬಂದು ಹೇಳಿದ್ರೆ ಅಲ್ಲ, ಯಾವ್ದಾರು ಒಂದು ಬಂದು ಹೇಳಿದ್ರೆ ಸರ್, ಅವರು ರಾಜ್ಯ ಸರ್ಕಾರದ ವಿಚಾರಕ್ಕೆ ಹೇಳ್ತಾ ಇರೋದು. ನಾನು ಅದನ್ನೇ ಹೇಳ್ತಾ ಇರೋದು, ಈ ವಿಷಯನ ನೀವು ಜನರಲೈಸ್ ಮಾಡಬೇಡಿ. ಯಾಕೆ ಮಾಡಬಾರ್ದು? ದಯವಿಟ್ಟು ಜನರಲೈಸ್ ಮಾಡಬಾರ್ದು. ಇದು ಒಂದು ಹಂಗೆ ಜನರಲೈಸ್ ಮಾಡೋಂಗಿದ್ರೆ ಬೇರೆ ಎಲ್ಲ ವಿಷಯ ನಿಮಗೆ ಬೇರೆ ದೇಶಕ್ಕೆ ಕೊಟ್ಟಿರೋ ರಾಜತಾಂತ್ರಿಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಲಹೆ ಕೊಡೋಕೆ ಹೂ ಈಸ್ ಹಿ? ಪಾರ್ಟಿ ಬಿಟ್ಟು ಹೇಳ್ತಾ ಇದ್ದೀವಿ. ಯಾಕೆ ಪಾರ್ಟಿ ನ್ಯಾಷನಲ್ ಲೀಡರ್, ನನ್ನ ರಾಜ್ಯದ ಮುಖ್ಯಮಂತ್ರಿ ಕಂಟ್ರಿ. ನಮ್ಮ ದೇಶದಲ್ಲಿ ಒಂದು ಅಧಿಕಾರ ಇದೆ, ಪಾರ್ಲಿಮೆಂಟ್ ಅಲ್ಲಿ ಕೂತಿದ್ದಾರೆ ಅವರು. ರಾಹುಲ್ ಗಾಂಧಿ ಅವರಿಗೆ ನಮ್ಮ ನನ್ನ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಲಹೆ ಕೊಟ್ಟು ಅಧ್ಯಕ್ಷರಾಗಿದ್ದವರು, ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿರಬಹುದು ಸರ್. ಹಂಗಾಗಿ ಇದು ಒಳ್ಳೆ ಕಥೆ ಆಯ್ತಲ್ಲ ಸರ್. ಈಗ ಹಂಗಿದ್ಮೇಲೆ ನಾನು ಉಮಾಪತಿ ಸರಿ ಸುಧೀಂದ್ರ ಅವ್ರಿಗೆ ಒಂದು ಪ್ರಶ್ನೆ ಆಗ್ತದೆ ಸರ್. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದೆ, 2002ನೇ ಅವಧಿಗೆ ಮುಖ್ಯಮಂತ್ರಿ ಇದೆ ಸರ್. 19ರಲ್ಲ ಏನೋ ಇರಬೇಕು. ಮಹಾರಾಷ್ಟ್ರದ ಕೊಯ್ನಾ ನೀರು ಕೊಚ್ಕೊಂಡು ಹೊರಟೋಯ್ತು ಸರ್ ಕರ್ನಾಟಕದಲ್ಲಿ.
ಮನೆ ಊರೇ ಕೊಚ್ಕೊಂಡೋಯ್ತು, ನಿಮ್ಗೆಲ್ಲ ಜ್ಞಾಪಕ ಹೌದು, ಹೌದು, ಹೌದು. ಒನ್ ಮ್ಯಾನ್ ಆಗಿ ಮನುಷ್ಯ ಚಾಪರಲ್ಲಿ ಹೋಗಿ ಎಲ್ಲ ನೋಡಿ ಅದಕ್ಕೆ ಪರಿಹಾರ ಘೋಷಣೆ ಮಾಡ್ಕೊಂಡು ನಿಮ್ಮಲ್ಲಿ ಮಂತ್ರಿನೇ ಇನ್ನು ಮಾಡಿರ್ಲಿಲ್ಲ, ಒಬ್ಬರೇ ಇದ್ರು. ಮಂತ್ರಿಮಂಡಲ ಒಂದ್ ತಿಂಗಳು ಅವರೊಬ್ಬರೇ ಹಂಗಿದ್ಮೇಲೆ ಮಹಾರಾಷ್ಟ್ರದ ನೀರು ಅಂತ ಮಹಾರಾಷ್ಟ್ರದ ಹತ್ರ ಪರಿಹಾರ ಕೇಳಕ್ಕಾಗುತ್ತಾ ಸರ್? ನೀರು ಕೊಚ್ಕೊಂಡು ನೀರು ಮಹಾರಾಷ್ಟ್ರ ಕೊಯ್ನಾ ನೀರಿಂದ ಬಂದು ಕೊಚ್ಕೊಂಡು ಹೋಗಿದ್ದು ನಮ್ಮ ಗ್ರಾಮಗಳು, ಕರ್ನಾಟಕದ ಗ್ರಾಮಗಳು. ಪರಿಹಾರ ನಾವು ಅಲ್ಲಿಂದ ಕೇಳಲಿಕ್ಕಾಗುತ್ತಾ? ಇವತ್ತು ಆನೆ ದಾಳಿಗೆ ಕರ್ನಾಟಕದ ಪರಿಹಾರ ಕೊಡ್ತಾರೆ, ಇದನ್ನ ಡಿಫೆಂಡ್ ಮಾಡ್ಕೊಳ್ಳೋದಲ್ಲ ಸರ್. ಇದು ಡಿಫೆಂಡ್ ಇಲ್ಲ, ಕೇಳಿ ಸುಧೀಂದ್ರ ಅವರೇ, ಯಾವುದು ನೋಡಿ, ತಪ್ಪಲ್ಲ. ಇವತ್ತು ನೀವು ಕೇಳಿ ಸರ್, ಒಂದು ಮಾತು ಹೇಳ್ತೀನಿ ಸರ್, ಸರ್. ಕೇಳಿ ಸರ್, ಒಂದ್ ನೀವು ನಿಮಿಷ, ನೀವು ಇವತ್ತು ನೀವು ನೀವು ಕೆಲವೊಂದು ಬಹಳ- ಉದಾಹರಣೆಗಳನ್ನ ಯಾವುದೋ ತಮಿಳ್ನಾಡಿಗೆ, ಯುಪಿಗೆ, ದೆಹಲಿಗೆ, ಗುಜರಾತ್ನವ್ರು ಬಾಂಬ್ ಬ್ಲಾಸ್ಟ್ಗೆ ಗುಜರಾತ್ನವ್ರು ಕೊಟ್ಟಿರೋ ಪರಿಹಾರಕ್ಕೂ ಇದಕ್ಕೂ ಸಂಬಂಧ ಅಲ್ಲ. ಸರ್, ಅವತ್ತು ಸುನಾಮಿ ಸರ್ಕಾರದಿಂದಲೇ ತಮಿಳ್ನಾಡಲ್ಲಿ ಕೊಟ್ಟಿದ್ದು. ತಮಿಳ್ನಾಡಲ್ಲಿ ಅವತ್ತು ಸುನಾಮಿ ಗುಜರಾತ್ ಸರ್ಕಾರನೇ ಒಂದು ಕೋಟಿ ಕೊಟ್ಟಿದ್ದು, ತಮಿಳ್ನಾಡಲ್ಲಿ ವೈಯಕ್ತಿಕ ದುಡ್ಡು ಕೊಡ್ಲಿಲ್ಲ. ಡಿಸೆಂಬರ್ 25ನೇ ತಾರೀಕು ಬಹುತೇಕ ಜನ ಅಲ್ಲಿ ಚರ್ಚ್ಗೆ ಹೋಗಿರ್ತಾರೆ. ವೆಲಂಕಣಿಗೆ ಹೋದಾಗಂತ ಜನ ತಮಿಳ್ನಾಡದ ಸುನಾಮಿಯಾಗಿ ಸಾವಿರಾರು ಜನ ಸತ್ತೋದ್ರು ಸರ್. ಕರ್ನಾಟಕದ ಹಣ, ಬಟ್ಟೆ, ವಸ್ತ್ರಗಳು, ಆಹಾರ ಧಾನ್ಯಗಳನ್ನು ನಾವು ಕಳಿಸ್ಕೊಟ್ಟಿವಿ, ಮೆಡಿಸಿನ್ಸ್, ಇವೆಲ್ಲ ಮಾನವೀಯತೆ ಮೇಲೆ. ಅದು ಪರಿಹಾರ ಕೊಡ್ತಾ ಇರೋದಲ್ಲ, ಮಾನವೀಯತೆ ಮೇಲೆ ಕೊಡುವಂಥದ್ದು. ಇವತ್ತು ಆನೆ ದಾಳಿಗೆ ಇದೊಂದು ಅವ್ರು ಹೇಳ್ದಂಗೆ ಮಾನದಂಡ ಆಗೋಗ್ಬಿಡುತ್ತೆ. ಆಮೇಲೆ ಕರ್ನಾಟಕದ ಆನೆ ನೀವು ಕೊಡಿ, ಹುಲಿ ನಮ್ಮಲ್ಲಿ ತಮಿಳ್ನಾಡು ಬಾರ್ಡರ್ನಲ್ಲಿ ಸರ್, ತಮಿಳ್ನಾಡು ಬಾರ್ಡರ್ನಲ್ಲಿ ಹುಲಿ ಸಂರಕ್ಷಣಾ ಕೇಂದ್ರ ಇದೆ, ಟೈಗರ್ದು ನಮ್ಮದೊಂದು ಕಾರಿಡಾರ್ ಮಾಡಿದ್ರೆ ಸರ್. ನಾಳೆ ಎಲ್ಲೋ ತಮಿಳ್ನಾಡು ಬಾರ್ಡರ್ಲಿ, ಕನಕಪುರ ಬಾರ್ಡರ್ನಲ್ಲೆಲ್ಲ ತಮಿಳ್ನಾಡು ಅಟ್ಯಾಚ್ ಆಗಿರ್ತವೆ. ಯಾವುದೋ ಒಂದು ಹುಲಿ ಯಾವುದೋ ಒಂದು ಮನುಷ್ಯನ ಕೊಂದರೆ ಕರ್ನಾಟಕ ಪರಿಹಾರ ಕೊಡಬೇಕು ಅಂದ್ರೆ ಇದೊಂದು ಕಡೆಗೆ ಸ್ಟ್ರೀಮ್ ಲೈನ್ ಬಂದ್ಬಿಡುತ್ತೆ. ಇದ್ರದ್ದು ಈ ತರ ಮಾಡ್ಕೊಂಡ್ರೆ ಆ ರಾಜ್ಯಗಳು definite ಆಗಿ ಕೇಳುತ್ತೆ. ತಮಿಳ್ನಾಡು ಕೇಳುತ್ತೆ, ಕೇರಳ ಕೇಳುತ್ತೆ. Unnecessary generalize ಯಾವ ಮಾಡ್ಕೊಂಡು ಲೆಕ್ಕದಲ್ಲಿ ಹೇಳ್ತಾ ಸಿದ್ದರಾಮಯ್ಯ ಅವರು ಈ ರೀತಿ ಹಣ ಬಿಡುಗಡೆ ಹೇಳ್ತಾ ಮಾಡ್ತಾರೆ ಇರೋದು. ಅರ್ಥ ಆಗ್ತಾ ಇಲ್ಲ ಸರ್ ಇಲ್ಲಿ. ಈಗ ನೀವು ಕುತ್ಕೊಂಡು ಮಾತಾಡ್ತಾ ಇದ್ರಿ ಎಲ್ಲಾ ವಿಷಯನೂ ಆಗ್ಲಿ, ಒಂದೇ ಒಂದು ಈ ಒಂದು ಇದರಿಂದ ಏನಾಯ್ತು ಏನೋ ಗೊತ್ತಿಲ್ಲ, ಒಂದು ಏನು ಒಳ್ಳೇದಾಯ್ತು ಅಂದ್ರೆ ನನ್ನ ಪ್ರಶ್ನೆ ನಿಮ್ಗೆ ಅಲ್ಲ, ಒಂದ್ ನಿಮಿಷ, ನನ್ನ ಪ್ರಶ್ನೆ ನೀವು ಉತ್ತರನೇ ಕೊಡ್ಲಿಲ್ಲ. ಹೂ ಇಸ್ ರಾಹುಲ್ ಗಾಂಧಿ ಟು ಕರ್ನಾಟಕ? ನಾನು ಹೇಳಿದೆ ನಿಮ್ಗೆ, ನಿಮ್ಮ ಪಕ್ಷಕ್ಕೆ ಒಂದು ನಾಯಕರು ಇರಬಹುದು, ಈಸ್ ಎವ್ರಿಥಿಂಗ್ ಟು ದಿಸ್ ಕಂಟ್ರಿ, ಫಾರ್ ಕಾಂಗ್ರೆಸ್ ಪಾರ್ಟಿ, ಫಾರ್ ಕರ್ನಾಟಕ. ಸಂಬಂಧ ಹೇಳಿ ಸರ್. ಅವರೊಬ್ರು ಒಂದು ಪಾರ್ಟಿಯ ಲೀಡರ್ ಇರ್ಬೋದು, ಆದ್ರೆ ಸರ್ಕಾರದ ಮೇಲೆ ಅವರು ಆರ್ಡರ್ ಮಾಡ್ಲಿಕ್ಕೆ ಅವ್ರಿಗೆ ಯಾವುದೇ ರೀತಿ ರೈಟ್ಸ್ ಇಲ್ಲ ಅವ್ರಿಗೆ. ಕಾಂಗ್ರೆಸ್ ಅವರು ಟಾಪಿಕ್ ನ ಜನರಲೈಸ್ ಮಾಡಬೇಡಿ ಅಂತಿದ್ದಾರೆ. ಹೌದು, ಮಾನವೀಯತೆ ಆಧಾರದ ಮೇಲೆ ಕೊಟ್ಟಿದ್ದೆ ಅಂತ ಹೇಳಿಕೆ ಅರಣ್ಯ ಸಚಿವರು ಕೊಟ್ಟಿದ್ರೆ, ಪುನಃ ಹೇಳ್ತಿದ್ದೀನಿ, ಯಾರು ಚರ್ಚೆ ಮಾಡ್ತಾ ಇರಲಿಲ್ಲ ಸರ್. ಪುನಃ ನಿಮ್ಮ ಪ್ರಶ್ನೆಗೆ ನಾನು ಧ್ವನಿ ಕೊಡಿಸ್ತಿದ್ದೀನಿ. ಮಾನ್ಯ ರಾಹುಲ್ ಗಾಂಧಿ ಅವರು ಕರ್ನಾಟಕದ ಒಂದು ಸರ್ಕಾರ, ಈಗಿನ ಸರ್ಕಾರಕ್ಕೆ ಆದೇಶ ಮಾಡಿ ಇನ್ನೊಬ್ಬರಿಗೆ ಇನ್ನೊಂದು ರಾಜ್ಯಕ್ಕೆ ದುಡ್ಡು ಕೊಡುವಂತ ಹೇಳಲಿಕ್ಕೆ ರಾಹುಲ್ ಗಾಂಧಿ ಅವರು ಯಾರು? ಅವ್ರ ಲೀಡರ್ ಇರ್ಬೋದು, ಅವರು ನಿಮ್ಮ ಲೀಡ್ರು. ಈಗ ಬಿಜೆಪಿ ನ್ಯಾಷನಲ್ ಲೀಡರ್ ಇರ್ತಾರೆ, ಬಿಜೆಪಿ ಅವರು ಅಧಿಕಾರದಲ್ಲಿ ಮಾನ್ಯ ಘನವೆತ್ತ ಪ್ರಧಾನಮಂತ್ರಿಗಳಿದ್ದಾರೆ, ನಮ್ಮ ಹಕ್ಕು, ನಾವು ಕೇಳ್ತೀವಿ, ಅದು ಬೇರೆ. ನಿಮ್ಮ ಲೀಡ್ರನ್ನ ನ್ಯಾಷನಲ್ ಲೀಡರ್ ಅಂತ ಹೇಳೋಕ್ಕೋ ಅಂತ ಸಂದರ್ಭ ಇಲ್ಲ. ಮತ್ತು ನಿಮ್ಗೆ ಈಗಲೂ ಕಾಂಗ್ರೆಸ್ ಅವ್ರಿಗೆ ಗೊತ್ತಾಗ್ತಿಲ್ಲ, ನ್ಯಾಚುರಲಿ ಆ ಒಂದು ಡಿಸಾಸ್ಟರ್ ಆಗಿರ್ಬೋದು, ರಾಜತಾಂತ್ರಿಕ ವ್ಯವಸ್ಥೆಗಳು ಹೇಗೆ ನಡೆಯುತ್ತೆ ಅದನ್ನು ನೀವು ತಗೊಂಡು ಬಂದು ಮಾನವೀಯತೆ ಆಧಾರದ ಇಲ್ಲಿಗೆ ನೀವು ಕಂಪೇರ್ ಮಾಡ್ತಿದ್ದೀರ ಅಂದರೆ, ನಾವಿವಾಗ ಈ ಚರ್ಚೆನಲ್ಲಿ ನಾವು ಏನು ಹೇಳಬೇಕು ಸರ್? ಒಂದು ಕಡೆ ನಮ್ಮದೇ ಗ್ಯಾರಂಟಿ ಹಣಕ್ಕೆ ಸರ್ಕಾರದ ತೆರಿಗೆ ಹಣ ಉಪಯೋಗಿಸ್ತಾರೆ, ಇನ್ನೊಂದು ರಾಜ್ಯದಲ್ಲಿ ಹೋಗಿ ಜಾಹೀರಾತುಗಳನ್ನ ಕೊಡ್ತಾರೆ, ಅದ್ರ ಬಗ್ಗೆ ಕೇಳಿದ್ರೆ ನಿಮಗೆ ವಿಷಯಗಳಿಲ್ಲ ನಿಮಗೆ ಚರ್ಚಿಸಲಿಕ್ಕೆ ಅಂತ ಹೇಳ್ತಾರೆ. ಇಲ್ಲಿ ತೆಲಂಗಾಣದ ಚುನಾವಣೆ ಸಂದರ್ಭದಲ್ಲಿ ಅಲ್ವಾ ಸರ್, ಇಲ್ಲಿ ಮಾನ್ಯ ರಾಹುಲ್ ಗಾಂಧಿ ಅವರು ವಯನಾಡಿನ ಸಂಸದರಿದ್ದಾರೆ, ಅವ್ರಿಗೆ ಕೇರಳ ಗೌರ್ಮೆಂಟ್ಗೆ ಹೋಗಿ ಅಪ್ರೋಚ್ ಮಾಡಬೇಕು ಅನ್ನೋದು ಅವ್ರಿಗೆ ಅಷ್ಟರ ಮಟ್ಟಿಗೆ ಅರಿವಿಲ್ಲ ಅಂತ ಅಂದರೆ, ಇಲ್ಲಿ ನೀವು ವಿರೋಧ ಪಕ್ಷಗಳಿಗೆ ನೀತಿ ಪಾಠ ಹೇಳಲಿಕ್ಕೆ ಬರ್ತಿದ್ರೆ ಕಾಂಗ್ರೆಸ್ ಅವರು. ಇವಾಗಲೂ ಕೇಳ್ತಿದ್ದೀನಿ, ಮಾನ್ಯ ರಾಹುಲ್ ಗಾಂಧಿ ಅವರ ಆಜ್ಞೆ ಮೇರೆಗೆ ನಾವು ಅವ್ರನ್ನ ಮೆಚ್ಚಿಸ್ಲಿಕ್ಕೆ ಕೊಟ್ಟು ಅಂತ ನೀವು ಹೇಳಿ, ಹೇಗೆ ಅವರ ಸಲಹೆ ಅಂತ ಅಂದವರು ಇದೊಂದು ವಾಕ್ಯ ನಿಮ್ಗೆ ಏನಕ್ಕೆ ಹೇಳಕ್ಕಾಗ್ತಿಲ್ಲ? ಯಾವ್ದಾವ್ದೋ ಎಕ್ಸಾಂಪಲ್ನ ಕೊಡೋದಾದ್ರೆ ಹೇಳಬೇಕು, ನೀವು ನಾನು ಹೇಳ್ತಿದ್ದೀನಿ, ಒಂದು ಇಶ್ಯೂ ಇಂದ ನಿಮಗೆ ನಮ್ಮ ತೆರಿಗೆ ನಮ್ಮ ಹಕ್ಕು ಜ್ಞಾಪಕ ಬಂತು, ಯಾರು ವಿರೋಧಿಸಿಲ್ಲ, ನೀವು ಅರ್ಥ ಮಾಡ್ಕೋಬೇಕು. ಸುಧೀಂದ್ರ ಅವರೇ, ನಮ್ಮ ತೆರಿಗೆ ಯಾರು ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೋದಾಗ ಏನಾರು ನೀವು ಇವರು ನಾಯಕರು ಏನಾರು ಒಂದು ಒಳ್ಳೆ ಕೃಪಾಪೋಷಿತ ನಾಟಕ ಸ್ಟ್ರೈಕ್ ಮಾಡ್ತಾರೆ ಸ್ವಾಮಿ, ಎಂಪಿಗಳನ್ನ ಕರೆದ್ರ, ಸಪೋರ್ಟ್ ಮಾಡಿದ್ವಿ, ಮೇಕೆದಾಟು ಬಗ್ಗೆ ಕರೆದ್ರ, ಕೃಷ್ಣ ಪ್ರಾಜೆಕ್ಟ್ ಬಗ್ಗೆ ಕರೆದ್ರ, ಮಾತಾಡಬೇಡಿ, ಎಲ್ಲಾ ಎಂಪಿಗಳು
ವಿಸರ್ಜಿಸ್ಲಿಕ್ಕೆ ನಮ್ಮ ಹೇಳಿಕೆನ ಮುಖ್ಯಮಂತ್ರಿಗಳ ಮರೆಮಾಚಲಿಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಡೆಲ್ಲಿನಲ್ಲಿ ಎಲ್ಲರನ್ನೂ ಹೋಗ್ಬಿಟ್ಟು ಕರೆದೇ ನೀವು ಇದನ್ನ ಸ್ಟ್ರೈಕ್ ಮಾಡಿದ್ದು. ಮಾಡಿದ್ರಿ ಅಂತ ನೀವು ಹೇಳ್ಕೊಂಡ್ರಿ. ಕೊಡ್ಲಿಲ್ಲ. ನಿಮ್ಗೆ ಈಗ ರಾಜ್ಯದ ನೀವು ಹಿತಾಸಕ್ತಿ ಬೇಕಿಲ್ಲ. ರಾಹುಲ್ ಗಾಂಧಿ ಅವರು ಯಾರು ಹೇಳಿ? 25 ಲಕ್ಷ ಕೊಟ್ಟ ರಾಹುಲ್ ನನ್ನ ಗಾಂಧಿ ಅವರು ತೆರಿಗೆ, ಕರ್ನಾಟಕದ ನನ್ನ ದುಡ್ಡನ್ನ ಹಕ್ಕು, ಬೇರೆ ನನ್ನ ರಾಜ್ಯಕ್ಕೆ ಹಕ್ಕು ಕೊಡ್ಲಿಕ್ಕೆ ಅವ್ರು ಯಾರು ಹೇಳಿ? ಸಾವಿರಾರು ಕೋಟಿ ಸಾಂವಿಧಾನಿಕವಾದ ಕೇಂದ್ರ ಹುದ್ದೆನಲ್ಲಿ ಇದ್ದಾರಾ? ಅವತ್ತು ಮುಖ್ಯಮಂತ್ರಿ ಇಲ್ವಾ? ಸಲಹೆಗಾರರ, ಅವತ್ತು ನಿಮಗೆ ಜ್ಞಾಪಕ ಶಾಸಕರ, ಇಲ್ವಾ? ಕರ್ನಾಟಕದ ಅವತ್ತು ನಿಮಗೆ ಎಂಪಿಗಳ ನಮ್ಮ ತೆರಿಗೆ, ನಮ್ಮ ಟಾಪಿಕ್ ಹಕ್ಕು ಡೈವರ್ಟ್ ಜ್ಞಾಪಕ ಮಾಡಬೇಡಿ. ಇಲ್ವಾ? ಮಾನ್ಯ ರಾಹುಲ್ ಗಾಂಧಿ ಅವರು ಯಾರು ಅಂತ ಲಕ್ಷ ಹೇಳಿ? ಕೊಟ್ಟ ತಕ್ಷಣ ಜ್ಞಾಪಕ ಬಂತ? ನಿಮಗೆ ಕಾಂಗ್ರೆಸ್ ಅವ್ರಿಗೆ ಅರ್ಥ ಆಗ್ತಿದ್ಯಾ? ನಿಮ್ಗೆ ಕಾಂಗ್ರೆಸ್ ಅವ್ರಿಗೆ ಅರ್ಥ ಆಗ್ತಿದ್ಯಾ ಅಂದ್ರೆ ನಮ್ಮ ತೆರಿಗೆ ನಮ್ಮ ಹಕ್ಕು ಯಾರು ವಿರೋಧಿಸಿಲ್ಲ ರೀ? ಭರತ್ ಬಗ್ಗೆ ನಿಮ್ಮ ಮಾತಾಡ್ತಾ ಕೃಪಾ ಇದ್ದೀರಿ. ಪೋಷಿತ ನಾಟಕ ಇವತ್ತು ಮಂಡಳಿಯ ಸನ್ಮಾನ್ಯ ಒಂದು ಅಶ್ವತ್ಥನಾರಾಯಣ ಸಾಹೇಬ್ರು ಅದು ಒಂದು ಭರತ್ ಟಾಪಿಕ್ ಬಗ್ಗೆ ಅಷ್ಟೇ ಮಾತಾಡ್ತಾರೆ. ಸರ್. ಯಾಕೆ? ನಮ್ಮ ಮೋದಿ ತೆರಿಗೆ ಅವರ ನಾವು ಭರತ್ ವಿರೋಧಿಸಿದ್ದೀವಾ? ಬರೋಕ್ಕೆ ಕೆಳಗೆ ಒಂದು ನಿಮಿಷ, ನಮ್ಮ ಒಂದು ನಮ್ಮ ನಿಮಿಷ. ನಮ್ಮ ಒಂದು ತೆರಿಗೆ ವಿರಾಮ ನಮ್ಮ ಮಾತಾಡ್ತೀನಿ. ತೆರಿಗೆ ಒಂದು ನಿಮಿಷ, ನಮ್ಮ ಒಂದು ತೆರಿಗೆ ನಿಮಿಷ. ಅಶ್ವತ್ಥನಾರಾಯಣ ಅಶ್ವಿನಿ, ಸಾಹೇಬ್ರು ಒಂದು ನಿಮಿಷ. ನಾನು ಭರತ್ ಬಗ್ಗೆ ಮಾತಾಡ್ತೀನಿ. ಬಂಡಾಟ ಇದೆಯಲ್ಲ, ಯಾವ್ದೋ ಸಬ್ಜೆಕ್ಟ್ ಚೇಂಜ್ ಮಾಡಬೇಡಿ. ಒಂದು ವಿರಾಮ ತಗೊಳ್ಬೇಕು. ನಾನು ವಿರಾಮ ತಗೊಂಡು ಸರ್, ವಾಪಸ್ ನನ್ನ ಬರ್ತೀನಿ. ಪ್ರಶ್ನೆಗೆ ನನಗೆ ಉತ್ತರ ಈಗಲೂ ಕೊಡ್ತೀನಿ. ಒಂದು ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ. ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಯಾರು? ಮುಖ್ಯಮಂತ್ರಿಗಳಿಗೆ, ನನ್ನ ಮುಖ್ಯಮಂತ್ರಿಗಳಿಗೆ ಸಲಹೆ ಕೊಟ್ಬಿಟ್ಟು ದುಡ್ಡನ್ನ ಇನ್ನೊಂದು ರಾಜ್ಯದಲ್ಲಿ ಪರಿಹಾರ ಕೊಡಿ ಅಂತ ಹೇಳಕ್ ಅವ್ರು ಯಾರು?